BA ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ 8 ಎರಡು ಕವಿತೆಗಳು. ಈ ಎರಡು ಕವಿತೆಗಳಲ್ಲಿ ಬರುವಂತಹ ಮೊದಲನೆಯ ಕವಿತೆ ಆತ್ಮಶೋಧನೆ. VG ಭಟ್ ಅವರು ಬರೆದಿರ್ತಕ್ಕಂತಹ ಈ ಆತ್ಮಶೋಧನೆಯ ಕವಿತೆಯ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಆ ಅಧ್ಯಾಯದ ಕರ್ತರಾದಂತಹ AG ಭಟ್ ಅವರ ಕೃತಿಕರ್ತೆಯ ಪರಿಚಯವನ್ನು, ಅವರ ಆತ್ಮಶೋಧನೆಯ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ AG ಭಟ್ ಅವರ ಕೃತಿಕರ್ತೆಯ ಪರಿಚಯವನ್ನು ನೋಡೋದಾದರೆ, ಹೊಸಗನ್ನಡದ ಪ್ರಮುಖ ಕವಿಗಳಲ್ಲಿ, ಅದರಲ್ಲೂ ನವೋದಯದ ಎರಡನೆಯ ತಲೆಮಾರಿನ ಪ್ರಮುಖ ಕವಿಗಳಲ್ಲಿ VG ಭಟ್ಟರು ಒಬ್ಬರು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡೆತೋಕಾದಲ್ಲಿ 1923 ಡಿಸೆಂಬರ್ 2ರಂದು ಜನಿಸಿದ VG ಭಟ್ಟರ ತಂದೆ ಬಡ್ಡಿ ಗೋವಿಂದ ಭಟ್ಟ, ತಾಯಿ ಗಂಗೆ. ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಕೆಕ್ಕಾರು, ಹೊನ್ನಾವರ, ಜಮಖಂಡಿ, ಸಾಂಗ್ಲಿ, ಕೊಲ್ಲಾಪುರಗಳಲ್ಲಿ ಶಿಕ್ಷಣವನ್ನು ಪೂರೈಸಿದ ಭಟ್ಟರು ಧಾರವಾಡ, ಮುಂಬೈಗಳಲ್ಲಿ ಖಾದಿ ಗ್ರಾಮೋದ್ಯೋಗದಲ್ಲಿ ಕಾರ್ಯನಿರ್ವಹಿಸಿದರು. ಅದರೊಂದಿಗೆ ಸಾಹಿತ್ಯದಲ್ಲಿ ವಿಶಿಷ್ಟ ಕೃಷಿ ಮಾಡಿದರು. ಕಾವ್ಯ, ಕತೆ, ನಾಟಕ, ಹರಟೆ, ಹಾಸ್ಯ, ವಿಡಂಬನೆ, ಲಲಿತ ಪ್ರಬಂಧ, ಜೀವನ ಚರಿತ್ರೆ ಇವೇ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ 30ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ VG ಭಟ್ಟರು ಕನ್ನಡ ಸಾಹಿತ್ಯದಲ್ಲಿ ವಿಡಂಬನ ಕವಿ ಎಂದೇ ಖ್ಯಾತರಾದರು. ಹಾಗಾದರೆ ಇವರ ಕೃತಿಗಳು: ಪಲಾಯನ, ರಕ್ತಾಂಜಲಿ, ಕಾವ್ಯವೇದನೆ, ಮೂರ್ತಿ, ಆತ್ಮಗೀತೆ, ಧ್ಯಾನಪೀಠ, ಮರಳಿ ಬಂದ ಕವಿತೆ, ಉತ್ಥಾನ, ಪ್ರಾರ್ಥನೆ ಮುಂತಾದವು VG ಭಟ್ಟರ ಕವನ ಸಂಕಲನಗಳು. ಸಹ್ಯಾದ್ರಿ, ಬುರುಕಿ, ಪೆದ್ದ ಕಥೆಗಳು ಇವು ಭಟ್ಟರ ಜೀವನ ಚರಿತ್ರೆಗಳು. ಭಟ್ಟರ ಸಾಹಿತ್ಯ ಸಾಧನೆಗೆ 1982ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಎಂಬುದು ಇಷ್ಟು ಕೃತಿಕರ್ತೆಯ ಪರಿಚಯವಾಗಿತ್ತು. ಮುಂದುವರಿದು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಆತ್ಮಶೋಧನೆ ಕವನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಆತ್ಮವನ್ನು ಹೊರಗೆ ಹುಡುಕದೆ ನಮ್ಮೊಳಗೆ ಕಂಡುಕೊಳ್ಳಬೇಕೆಂಬ ಆಧ್ಯಾತ್ಮಿಕ ನಿಲುವನ್ನು ಆತ್ಮಶೋಧನೆ ಕವನ ಹೇಗೆ ಪ್ರತಿಪಾದಿಸಿದೆ ವಿವೇಚಿಸಿ. ಈ ಎರಡೂ ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡುವುದಾದರೆ, ಉತ್ತರ: ಆತ್ಮಶೋಧನೆ VG ಭಟ್ಟರ ಒಂದು ವಿಶಿಷ್ಟ ಕವನ. ಆತ್ಮವನ್ನು ಹೊರಗೆ ಹುಡುಕದ ನಮ್ಮೊಳಗೆ ಹುಡುಕಿಕೊಳ್ಳಬೇಕೆಂಬ ಆಧ್ಯಾತ್ಮಿಕ ಸಂಗತಿಯನ್ನು ಈ ಕವನ ತುಂಬ ಧ್ವನಿಪೂರ್ಣವಾಗಿ ಪ್ರತಿಪಾದಿಸಿದೆ. ಆತ್ಮವೆನ್ನುವುದು ಅಂತರಂಗದ ತವನಿದೆ, ಹೀಗಾಗಿ ಅದನ್ನು ಹೊರಗೆ ಹುಡುಕಿದರೆ ಸಿಕ್ಕಲಾರದು. ಆದರೆ ಇದನ್ನು ಅರಿಯದೆ ನಾವು ಈ ಆತ್ಮವನ್ನು ಎಲ್ಲೆಲ್ಲೂ ಹುಡುಕುತ್ತೇವೆ. ಇದಕ್ಕೂ ಕವಿಯೂ ಹೊರತಾಗಿಲ್ಲ. ಕವಿಯೂ ಸಹಿತ ಹಳಬರು ಹೇಳುವುದನ್ನು ನಂಬಿ ಆತ್ಮವನ್ನು ಎಲ್ಲೆಂದರಲ್ಲಿ ಹುಡುಕುತ್ತಾನೆ. ಆತ್ಮವನ್ನು ಕವಿ ಹಗಲೆಲ್ಲ ಹುಡುಕಿದರೂ ಕವಿಗೆ ಆತ್ಮ ದರ್ಶನವಾಗುವುದೇ ಇಲ್ಲ. ಆದರೂ ಕವಿಯ ಆತ್ಮಶೋಧ ನಿಲ್ಲುವುದಿಲ್ಲ. ಕವಿ ಆತ್ಮವನ್ನು ಗುಡಿಯಲ್ಲಿ ಆದರೆ ಅಲ್ಲಿ ಬರೀ ಕಲ್ಲೇ ಕಾಣಿಸಿಕೊಳ್ಳುತ್ತದೆ. ವೇದ ಪುರಾಣದ ಪೀಠದಲ್ಲಿ ಹುಡುಕಿದರೆ ಆ ಪೀಠದಲ್ಲಿ ಬರೀ ಒಣ ಹುಲ್ಲೇ ಬೆಳೆದಿದೆ. ಕವಿ ಮಗುವಿನ ಕಣ್ಣಿನಲ್ಲಿ, ಮಸನದ ಮಣ್ಣಿನಲ್ಲಿ ಹುಡುಕಿದರೂ ಆತ್ಮ ಸಿಗುವುದಿಲ್ಲ. ಚೆಲುವಿನ ಕೆನ್ನೆ ಒಳಗಡೆ ಪರೀಕ್ಷಿಸಿದರೂ ಅಲ್ಲಿಯೂ ಬರೀ ಸೊನ್ನೆ. ಕವಿ ಕಣ್ಣೀರಿನ ತಳಕ್ಕೆ, ಕೆಸುರಿಗಳ ಜೋಲೆಯ ಜಳಕ ಹಾರಿ ನೋಡಿದರೂ ಅಲ್ಲಿ ಹೆಣವೂ ಸಿಗುವುದಿಲ್ಲ, ಆತ್ಮದ ಕಣವೂ ಸಿಗುವುದಿಲ್ಲ. ಕೊನೆಗೆ ಮತ್ತೆ ಎಲ್ಲೆಲ್ಲೋ ಹುಡುಕಿದರೂ ಆತ್ಮ ಸಿಗುವುದೇ ಇಲ್ಲ. ಪುಣ್ಯಕ್ಕೆ ಹುಚ್ಚ ಅಲೆದಾಡುವ ಕವಿಯನ್ನು ನೋಡಿ ಯಾರೂ ನಗುವುದಿಲ್ಲ ಅಷ್ಟೇ. ಕವಿ ಸಂಜೆ ಬಳಲುತ್ತಾ ಬರುತ್ತಿರಬೇಕಾದರೆ ಯತಿಯೊಬ್ಬನನ್ನು ನೋಡುತ್ತಾನೆ. ಆ ಯತಿ ಕವಿಯ ಆತ್ಮಶೋಧನೆ ಕಥೆಯನ್ನು ಕೇಳಿ ಗಹಗಹಿಸಿ ನಗುತ್ತಾನೆ. ಕೊನೆಗೆ ಆ ಯತಿ ಕವಿಗೆ ಮನೆಗೆ ನಡೆ, ಆತ್ಮವನ್ನು ಮನೆಯಲ್ಲೇ ಕಾಣುವೆ ಎಂದು ಹೇಳುತ್ತಾನೆ. ಕವಿಗೆ ಇದು ತನಕ ತಾನು ಅಲೆದಾಡಿದ್ದು ಸುಳ್ಳೇ ಅನಿಸುತ್ತದೆ. ಮನೆಯಲ್ಲಿ ಮಂಚದ ಮೇಲ್ ಒರಗಿದ ಕವಿ ಆತ್ಮವನ್ನು ಕಾಣದೆಯೇ ಕೊರಗಿ ಏನೂ ತಿಳಿಯದೆ ಕುಳಿತುಕೊಳ್ಳುತ್ತಾನೆ. ಆಗ ಯಾರೋ ಕರೆಯುತ್ತಾರೆ. ಕವಿ ಹಿಂತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ. ಕವಿ ಉಸಿರಿನ ಸದ್ದು ಇರಲಿಲ್ಲ. ಆದರೆ ಕವಿ ಬಂದ ಕರೆಯನ್ನು ತಡೆಯಲಾಗದೆ ಕರೆಯನ್ನು ಹಿಂಬಾಲಿಸಿ ನಡೆಯುತ್ತಾನೆ. ದೊಡ್ಡ ಕಪಾಟಿನ ಬಳಿ ತಡೆದು ನಿಲ್ಲುತ್ತಾನೆ. ಆ ಕಪಾಟಿನೊಳಗಿಂದ ಬಾ ಬಾ ಕಂದ ಎಂದು ಕವಿಯನ್ನ ಯಾರೋ ಕರೆಯುತ್ತಾರೆ. ಕರೆದಿದ್ದು ಹೊತ್ತಿಗೆ ಎಂದು ಗುರುತಿಸಿದ ಕವಿ ಆ ಹೊತ್ತಿಗೆ ತೆರೆಯಲು ಅದರೊಳಗಿಂದ ಇದೇ ಕಂದ, ನಾನು ಇಲ್ಲಿದ್ದೇನೆ, ನೀನು ಎಲ್ಲಿ ಹುಡುಕುವೆ ಎನ್ನುತ್ತದೆ.
ಹೊತ್ತಿಗೆ ಕವಿ ಸಿಕ್ಕಿತು ಸಿಕ್ಕಿ ಎಂದು ಸಂತೋಷಗೊಂಡು ನೋಡಿದರೆ ಕಿಟ್ಟೆಲ ಕೋಶದ 153ನ ಪುಟದಲ್ಲಿ ಹರಿ ಓಂ ಹರಿ ಓಂ ಹರಿ ಓಂ ಸತ್ ಎಂಬಂತಹ ಆತ್ಮ ಪದದ ಅರ್ಥ ಸಿಕ್ಕುತ್ತದೆಯೇ ಹೊರತು ಆತ್ಮ ಮಾತ್ರ ಸಿಗುವುದೇ ಇಲ್ಲ. ಕೊನೆಗೂ ಕವಿಗೆ ಉಳಿಯುವುದು ಆತ್ಮ ಇನ್ನೆಲ್ಲಿ, ಹಳಬರು ಹೇಳಿದ ಆತ್ಮ ಇನ್ನೆಲ್ಲಿ ಎಂಬ ಪ್ರಶ್ನೆಯೇ. ಹೀಗೆ ಆತ್ಮವನ್ನು ನಮ್ಮೊಳಗೆ ಅಥವಾ ನಮ್ಮ ಅಂತರಂಗದೊಳಗೆ ಹುಡುಕಬೇಕೇ ಹೊರತು ಅದನ್ನು ಹೊರಗೆ ಬೇರೆಲ್ಲೋ ಹುಡುಕಿದರೆ ಸಿಗಲಾರದು ಎಂಬುದನ್ನು ಈ ಕವನ ತುಂಬ ಧ್ವನಿಪೂರ್ಣವಾಗಿ ಹೇಳುತ್ತದೆ ಎಂಬುದು ಇಷ್ಟು ಪ್ರಬಂಧ ರೂಪದ ಪ್ರಶ್ನೆಗೆ ಉತ್ತರವಾಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟು ಸಾಕು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಮತ್ತು ಸಂದರ್ಭದೊಡನೆ ಸ್ಪಷ್ಟೀಕರಣದ 1 ಅಂಕದ ಪ್ರಶ್ನೋತ್ತರ ಚರ್ಚೆ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.